ಅಸ್ಸಲಾಮು ಅಲೈಕುಂ ವರಹಮತುಲ್ಲಾಹಿ ವಬರಕಾತು. ಪ್ರೀತಿಯ ಕೇಳುಗರೆ, ವೀಕ್ಷಕ ಬಾಂಧವರೇ, ಸಹೃದಯ ಸಹೋದರ ಸಹೋದರಿಯರೇ, ಸನ್ಮಿತ್ರರೇ, ನಮ್ಮ ಕೇರಳ ಹಾಗೂ ಕರ್ನಾಟಕದ ಗಡಿ ಪ್ರದೇಶಗಳಾದ ಉಪ್ಪಳ, ಮಂಜೇಶ್ವರ ಹಾಗೂ ಕಾಸರಗೋಡಿನ ಹಲವು ಪ್ರದೇಶಗಳಲ್ಲಿ, ಕರ್ನಾಟಕ ರಾಜ್ಯದ ಹಲವು ಭಾಗಗಳಲ್ಲಿ ಚಳಿಗಾಲವಾದುದರಿಂದ ಒಂದು ಮಾರಕವಾದ ಹರಡುವ ರೋಗವಾಗಿದೆ ಕೆಪ್ಪಟೆ ರೋಗ ಎಂಬುದು. ಇದಕ್ಕೆ ತುತ್ತಾಗಿ ಹಲವಾರು ಜನರು ನರಳುತ್ತಿದ್ದಾರೆ. ಸಾಮಾನ್ಯವಾಗಿ ಎಲ್ಲ ವರ್ಷ ಚಳಿಗಾಲದಲ್ಲಿ ಅನುಭವ ಉಂಟು ಮಾಡುವಂತಹ ಒಂದು ರೋಗವಾಗಿದೆ ಕೆಪ್ಪಟೆ ರೋಗ ಎಂಬುದು. ಇದಕ್ಕೊಂದು ಉತ್ತಮವಾದ ಪರಿಹಾರವೇನು ಎಂಬುದನ್ನು ವೀಕ್ಷಕರಾದ ಕೇಳುಗರಾದ ನಿಮಗೆ ತಿಳಿಸುವುದಕ್ಕೋಸ್ಕರವಾಗಿದೆ ನಾನು ಈ ಒಂದು ಹೊಸ ವಿಡಿಯೋದಲ್ಲಿ ಬಂದಿರುವುದು. ನೀವು ಇದನ್ನು ಪೂರ್ಣವಾಗಿ ಸ್ಕಿಪ್ ಮಾಡದೆ ಕಂಡು ನಿಮ್ಮ ಗೆಳೆಯ ಗೆಳತಿಯರಿಗೆ ಶೇರ್ ಮಾಡಬಹುದು. ಅವರು ಕಲಿತು ಈ ಒಂದು ಅಫಿಷಿಯಲ್ ಯೂಟ್ಯೂಬ್ ಚಾನಲನ್ನು ಅವರಿಂದ ಪ್ರತ್ಯೇಕವಾಗಿ ಸಬ್ಸ್ಕ್ರೈಬ್ ಮಾಡುವಂತೆ, ನಮ್ಮ ಈ ದೀನಿ ಕಾರ್ಯಾಚರಣೆಯೊಂದಿಗೆ ಅವರನ್ನು ಸೇರಿಸುವಂತೆ ನೀವು ಪ್ರತ್ಯೇಕವಾಗಿ ಮನವಿ ಮಾಡಬೇಕು. ಎಲ್ಲದಕ್ಕೂ ಅಲ್ಲಾಹನು ತೌಫೀಕ್ ನೀಡಿ ಅನುಗ್ರಹಿಸಲಿ, ಆಮೀನ್ ಯಾ ರಬ್ಬಲ್ ಆಲಮೀನ್ ಎಂಬ ನಿಷ್ಕಳಂಕವಾದ ಪ್ರಾರ್ಥನೆಯೊಂದಿಗೆ ವಿಷಯಕ್ಕೆ ದಾಪುಗಾಲಿಡುತ್ತಿದ್ದೇನೆ. ನಮಗೆ ಗೊತ್ತಿರಬಹುದು, ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ರವರು ನಮಗೆ ಕಲಿಸಿಕೊಟ್ಟಂತಹ ಒಂದು ವಿಷಯವಾಗಿದೆ. ಅನಾರೋಗ್ಯ ಬರುವಾಗ, ರೋಗ ಬರುವ ಸಂದರ್ಭದಲ್ಲಿ ಅದಕ್ಕೆ ಸೂಕ್ತವಾದ ಚಿಕಿತ್ಸೆಯನ್ನು ಪಡೆಯಬೇಕು ಎಂಬುದು. ಅದನ್ನು ಅಬುಲ್ ಫರ್ಜ್ ಇಬ್ನುಲ್ ಜೌಜಿ ಅವರ ತಿಬ್ಬು ನಬವಿ ಎಂಬ ಗ್ರಂಥದ 8ನೇ ಪುಟದಲ್ಲಿ ಕಲಿಸಿಕೊಡುತ್ತಾರೆ. ವಫಿಸ್ ಸ್ವಹೀಹೈನಿ, ಇಮಾಮ್ ಬುಖಾರಿ ಮುಸ್ಲಿಂ ವರದಿ ಮಾಡಿದ ಹದೀಸಿನಲ್ಲಿ ಕಾಣಬಹುದು. ನನ್ನ ನಬಿ ಹುರೈರತ ಕಾಲ ರಸೂಲುಲ್ಲಾಹಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ, ಪ್ರವಾದಿ ಪೈಗಂಬರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರು ಹೇಳಿದರು, ಮಾ ಅನ್ಜಲಲ್ಲಾಹು ಮಿನ್ ದಾಇನ್ ಇಲ್ಲ ಅನ್ಜಲ ಲಹು ಶಿಫಾಉನ್. ಅಲ್ಲಾಹನು ಪ್ರಪಂಚದಲ್ಲಿ ಯಾವುದೇ ಒಂದು ರೋಗವನ್ನು ಉಂಟು ಮಾಡಿದ್ದರೆ ಅದಕ್ಕೆ ಸೂಕ್ತವಾದ ಚಿಕಿತ್ಸೆಯನ್ನು ಕೂಡ ನಿಶ್ಚಯಿಸಿದ್ದಾನೆ, ಉಂಟು ಮಾಡಿದ್ದಾನೆ. ಅದಕ್ಕೆ ಸೂಕ್ತವಾದ ಚಿಕಿತ್ಸೆಯನ್ನು ಪಡೆಯಬಹುದಾಗಿದೆ ಎಂದು ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ನಮಗೆ ಕಲಿಸಿಕೊಡುತ್ತಾರೆ. ಇದಕ್ಕೆ ಸಮಾನವಾದ ಇದೇ ರೂಪದಲ್ಲಿರುವ ಮತ್ತೊಂದು ಹದೀಸ್ ಮಹಾತ್ಮರಾದ ಇಮಾಮ್ ತುರ್ಮುದಿ ರಹಮತುಲ್ಲಾಹಿ ಅಲೈಹಿ ಅವರ ಜಾಮಿഉ ತುರ್ಮುದಿಯಲ್ಲಿ ವರದಿ ಮಾಡುತ್ತಾರೆ. ಕಾಲ ರಸೂಲುಲ್ಲಾಹಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ, ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರು ಹೇಳಿದರು, ತದಾವೌ ಫ ಇನ್ನಲ್ಲಾಹ ತಆಲಾ ಲಮ್ ಯಲಅ ದಾಅನ್ ಇಲ್ಲಾ ವಲಅ ಲಹು ದವಾಅನ್ ಇಲ್ಲಲ್ ಹರಮ. ಅಂದರೆ ಮರಣವಲ್ಲದ ಸರ್ವ ರೋಗಗಳಿಗೂ ಅಲ್ಲಾಹನು ಸಿದ್ಧೌಷಧಗಳನ್ನು, ಚಿಕಿತ್ಸೆಗಳನ್ನು ನಿಶ್ಚಯಿಸಿದ್ದಾನೆ, ಅದನ್ನು ಉಂಟು ಮಾಡಿಟ್ಟಿದ್ದಾನೆ. ಆದುದರಿಂದ ತದಾವವು, ನೀವು ಅನಾರೋಗ್ಯ ಬರುವ ಸಂದರ್ಭದಲ್ಲಿ ರೋಗಕ್ಕೆ ಚಿಕಿತ್ಸೆಯನ್ನು ಪಡೆಯಬೇಕು ಎಂದು ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ರವರ ಆದೇಶವಿದೆ, ಕಲ್ಪನೆ ಇದೆ. ಕರ್ಮಶಾಸ್ತ್ರ ವಿದ್ವಾಂಸರು ಕೂಡ ನಮಗೆ ಪ್ರತ್ಯೇಕವಾಗಿ ರೋಗಗಳು ಬರುವ ಸಂದರ್ಭದಲ್ಲಿ ಚಿಕಿತ್ಸೆ ಪಡೆಯುವುದು ಸುನ್ನತ್ ಎಂಬ ಮಸಲೆಯನ್ನು ನಮಗೆ ಕಲಿಸಿಕೊಡುತ್ತಾರೆ. ಕರ್ಮಶಾಸ್ತ್ರ ವಿದ್ವಾಂಸರು ಹೇಳುವುದಾಗಿ ಕಾಣಬಹುದು, ಅಸ್ಸಿಹತು ವಲ್ ಮರಲು ಮಿನ್ ಕಲಾ ಇಲ್ಲಾಹಿ ತಆಲಾ. ಅಲ್ಲಾಹನ ಮುಂಚಿನ ತೀರ್ಮಾನಗಳಾದ ಕಲಾಯಿನಲ್ಲಿ ಸೇರಿದ್ದಾಗಿದೆ ಮನುಷ್ಯನಿಗೆ ಬರುವ ಆರೋಗ್ಯ ಹಾಗೂ ಅನಾರೋಗ್ಯಗಳು. ಆದುದರಿಂದ ಫಯಂಬಗಿ ಅಶ್ಶುಕುರು ಅಲಲ್ ಅವ್ವಲಿ. ಆರೋಗ್ಯವಿರುವ ಸಂದರ್ಭದಲ್ಲಿ ಮನುಷ್ಯನು ಅಲ್ಲಾಹನಿಗೆ ಕೃತಜ್ಞತೆಯನ್ನು ಕೋರಬೇಕು, ಕೃತಜ್ಞತೆಯನ್ನು ಅರ್ಪಿಸಬೇಕು, ಶುಕ್ರ ಅರ್ಪಿಸಬೇಕು. ವಸ್ಸಬ್ರು ಅಲಸ್ಸಾನಿ. ರೋಗ ಬರುವ ಸಂದರ್ಭದಲ್ಲಿ ಆ ವಿಷಯದಲ್ಲಿ ಕ್ಷಮಿಸಬೇಕು ಎಂದು ಮಾತ್ರವಲ್ಲ, ವಲಾಕಿನ್ ಯುಸನ್ನು ತದಾವಿ. ಆ ರೋಗಕ್ಕೆ ಸೂಕ್ತವಾದ ಔಷಧಿಗಳನ್ನು, ಟ್ರೀಟ್ಮೆಂಟ್ಗಳನ್ನು, ಚಿಕಿತ್ಸೆಗಳನ್ನು ಪಡೆಯುವುದು ಸುನ್ನತ್ತಾಗಿದೆ, ಅದು ಪ್ರವಾದಿ ಚರ್ಯೆಯಾಗಿದೆ ಎಂದು ಕರ್ಮಶಾಸ್ತ್ರ ವಿದ್ವಾಂಸರು ನಮಗೆ ಕಲಿಸಿಕೊಡುತ್ತಾರೆ. ಆದುದರಿಂದ ಈ ಕೆಪ್ಪಟೆ ರೋಗಕ್ಕೆ ಸೂಕ್ತವಾದ ಸಿದ್ಧೌಷಧ ಯಾವುದು, ಟ್ರೀಟ್ಮೆಂಟ್ ಯಾವುದು ಎಂಬುದನ್ನು ನಿಮಗೆ ನಾನು ತಿಳಿಸಿಕೊಡಲು ಇಷ್ಟಪಡುತ್ತಿದ್ದೇನೆ. ಅಥವಾ ನಮ್ಮ ಅಂಗಡಿ ಮುಂಗಟ್ಟುಗಳಲ್ಲಿ, ಸ್ಟೋರ್ಗಳಲ್ಲಿ, ಬಜಾರ್ಗಳಲ್ಲಿ ಏನೂ ಸಿಗದ ಹಲಸಿನ ಮರದ ಅಣಬೆ ಎನ್ನುವ ಜಾಕ್ ಫ್ರೂಟ್ ಮಶ್ರೂಮ್ ಎಂಬುದಾಗಿದೆ ಈ ಕೆಪ್ಪಟೆ ರೋಗಕ್ಕೆ ಸಿದ್ಧೌಷಧವಾಗಿ ವೈದ್ಯರುಗಳು ಹಾಗೂ ಇದರ ಕುರಿತು ಕಲಿತ ಅನುಭವವಿರುವ ವ್ಯಕ್ತಿಗಳು ನಮಗೆ ಹೇಳಿಕೊಡುವುದು. ಅಂದರೆ ಇದು ಪಾರಂಪರಿಕವಾದ ಒಂದು ಸಿದ್ಧೌಷಧವಾಗಿದೆ. ನಮ್ಮ ಹಿರಿಯರು ತಲೆಮಾರುಗಳಿಂದ ಸ್ವೀಕರಿಸಿಕೊಂಡು ಬಂದಂತಹ ಒಂದು ಸಿದ್ಧೌಷಧವಾಗಿದೆ ಈ ಹಲಸಿನ ಮರದ ಅಣಬೆ ಎಂಬುದು. ಇದು ಸೋಷಿಯಲ್ ಮೀಡಿಯಾ, ಸಾಮಾಜಿಕ ಜಾಲತಾಣ ವ್ಯಾಪಕವಾದ ಇಂದಿನ ನೂತನ ಯುಗದಲ್ಲಿ ಇದೆಲ್ಲವೂ ಮರೆಯಾಗಿದೆ, ನಶಿಸಿ ಹೋಗಿದೆ. ಆದುದರಿಂದ ಹೊಸ ತಲೆಮಾರಿಗೆ ಇದನ್ನು ನಾವು ಪರಿಚಯಿಸಿಕೊಡಬೇಕಾಗಿದೆ. ಈ ಒಂದು ಜಾಕ್ ಫ್ರೂಟ್ ಮಶ್ರೂಮ್ ಎಂಬ ಹಲಸಿನ ಮರದ ಅಣಬೆಯನ್ನು ಸ್ವಲ್ಪ ಮಟ್ಟಿನ ಅರಿಶಿನ ಪುಡಿ ಹಾಗೂ ಲಿಂಬೆ ರಸದೊಂದಿಗೆ ಸೇರಿಸಿ ಕುತ್ತಿಗೆಯ ಕೆಳಭಾಗಕ್ಕೋ ಅಥವಾ ಕೆಪ್ಪಟೆ ರೋಗ ಅನುಭವ ಉಂಟಾಗುವಂತಹ ಆ ಭಾಗಕ್ಕೆ ಲೇಪಿಸಿದರೆ
ರೋಗವು ಕೆಪ್ಪಟೆ ರೋಗವು ಸಂಪೂರ್ಣವಾಗಿ ವಾಸಿಯಾಗುತ್ತದೆ, ಶಮನವಾಗುತ್ತದೆ ಎಂದು ಇದರ ಕುರಿತು ಕಲಿತಂತಹ ಅನುಭವಸ್ಥ ವ್ಯಕ್ತಿಗಳು ನಮಗೆ ಕಲಿಸಿಕೊಡುತ್ತಾರೆ. ಆದುದರಿಂದ ಇದನ್ನು ನೀವೊಂದು ಒಮ್ಮೆ ನಿಮ್ಮ ಜೀವನದಲ್ಲಿ ಪ್ರಾಕ್ಟೀಸ್ ಮಾಡಿ ನೋಡಿ. ಅಲ್ಲಾಹನು ಪೂರ್ಣವಾಗಿ ಶಮನ ನೀಡಬಹುದು. ಅಲ್ಲಾಹನು ನಮ್ಮ ಸರ್ವ ರೋಗಗಳಿಗೆ ಶಮನವನ್ನು ನೀಡಲಿ. ನಮ್ಮೆಲ್ಲರನ್ನು ಅವನು ಇಷ್ಟಪಟ್ಟ ವ್ಯಕ್ತಿಗಳಲ್ಲಿ ಸೇರಿಸಿ ಅನುಗ್ರಹಿಸಲಿ. ಆಮೀನ್ ಎಂಬ ಪ್ರಾರ್ಥನೆಯೊಂದಿಗೆ ಕೊನೆಗೊಳಿಸುತ್ತಿದ್ದೇನೆ. ಇಂತಹ ಉತ್ತಮ ಆರೋಗ್ಯ ಮಾಹಿತಿಗಳು, ಇಸ್ಲಾಮಿಕ್ ವಿಚಾರಗಳು, ಸಕಾಲಿಕ ವಿಚಾರಗಳಿಗೆ ಬೇಕಾಗಿ ನಮ್ಮ ಈ ಒಂದು ಚಾನೆಲ್ ನೀವು ನಿಮ್ಮ ಗೆಳೆಯರಿಗೆ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಅಲ್ಲಾಹನು ಎಲ್ಲದಕ್ಕೂ ಅನುಗ್ರಹಿಸಲಿ. ಆಮೀನ್ ಯಾ ರಬ್ಬಲ್ ಆಲಮೀನ್. ಅಸ್ಸಲಾಮು ಅಲೈಕುಂ ವರಹಮತುಲ್ಲಾಹಿ ವಬರಕಾತು.